ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಠಾಣೆಯಿಂದ ಎಸ್ಕೇಪ್ ಆಗಿದ್ದ ಆರೋಪಿಯ ಮರುಬಂಧನವಾಗಿದೆ. ಬಳ್ಳಾರಿ ಪೊಲೀಸರಿಂದ ವಂಚಕ ಸಂತೋಷ್ ಅರೆಸ್ಟ್ ಆಗಿದ್ದಾನೆ. ಪರಾರಿಯಾಗಿದ್ದ 24 ಗಂಟೆಗಳಲ್ಲೇ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಠಾಣೆಯಿಂದ ಈತ ಎಸ್ಕೇಪ್ ಆಗಿದ್ದ ಈತನನ್ನ ಮತ್ತೆ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿ ಪೊಲೀಸರಿಂದ ವಂಚಕ ಸಂತೋಷ್ ಅರೆಸ್ಟ್ ಆಗಿದ್ದಾನೆ. ಎಸ್ಕೇಪ್ ಆಗಿ 24 ತಾಸಿನಲ್ಲೇ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. 16.17 ಕೋಟಿ ವಂಚನೆ ಆರೋಪಿ ಈತ ಸಂತೋಷ್ ಕುಮಾರ್ ಅಂತ ಈತನ ಹೆಸರು. ನಿನ್ನೆ ರಾತ್ರಿ ಕಸ್ಟಡಿಯಲ್ಲಿದ್ದಾಗ ಈತ ಎಸ್ಕೇಪ್ ಆಗಿರ್ತಾನೆ. ಎಪಿಎಂಸಿ ಠಾಣೆಯಿಂದ ಸಂತೋಷ್ ಕುಮಾರ್ ಪರಾರಿಯಾಗಿದ್ದ ವಂಚನೆ ಪ್ರಕರಣದಲ್ಲಿ ಈತನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ರು. ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ 16.17 ಕೋಟಿ ಲೂಟಿ ಕೇಸ್ ಈತನ ವಿರುದ್ಧ ದಾಖಲಾಗಿದೆ. ಲೂಟಿ ಹೊಡೆದಿದ್ದ ಆರೋಪಿ ಗುತ್ತಿಗೆ ನೌಕರ ಸಂತೋಷ್ ಕುಮಾರ್. ಪ್ರಕರಣ ದಾಖಲಾದಾಗ ಈತ ತಲೆಮರೆಸಿಕೊಂಡಿದ್ದ. ತದನಂತರದಲ್ಲಿ ಈತನನ್ನ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಬಂಧನದ ನಂತರ ಎಪಿಎಂಸಿ ಠಾಣೆಯಿಂದ ಎಸ್ಕೇಪ್ ಆಗಿರ್ತಾನೆ ಈ ಖತರ್ನಾಕ್. ಕೆಆರ್ಎಸ್ ಪಕ್ಷದಲ್ಲಿ ಈತ ಗುರುತಿಸಿಕೊಂಡು ಭ್ರಷ್ಟಾಚಾರ ಮುಕ್ತ ಅಭಿಯಾನ ಮಾಡ್ತಾ ಇದ್ದ ಈ ಆರೋಪಿ. ಆದರೆ ಈತನೇ ಕೋಟಿ ಹಣವನ್ನ ಲೂಟಿ ಹೊಡಿತಾ ಇದ್ದ. ಈ ರೀತಿಯ ಆರೋಪ ಈತನ ಮೇಲೆ ಇರುವಂಥದ್ದು. ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಮುಕ್ತ ಅಭಿಯಾನ, ಆದರೆ ಒಳಗೊಳಗೆ ಈತ 16.17 ಕೋಟಿ ಲೂಟಿ ಮಾಡಿದ್ದಾನೆ ಎನ್ನುವಂಥ ಆರೋಪ ಈತನ ವಿರುದ್ಧ ಇದೆ.